ಭಾರತ ರತ್ನ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರಿಗೆ ಕೋಟಿ ಕೋಟಿ ನಮನ. ಇವರ ಜೀವನವನ್ನು ಆಧರಿಸಿ ಈ ಧಾರಾವಾಹಿಯನ್ನು ನಿರ್ಮಿಸಲಾಗಿದೆ. ರಾಷ್ಟ್ರಕ್ಕೆ, ರಾಷ್ಟ್ರದ ಜನರಿಗೆ ಅಂಬೇಡ್ಕರರ ಕೊಡುಗೆ ಅಪಾರ. ಹಲವಾರು ಅಧಿಕೃತ ಪುಸ್ತಕಗಳನ್ನು ಆಧರಿಸಿ ಈ ಕಥೆಯನ್ನು ತಮ್ಮ ಮುಂದೆ ಇಡಲಾಗಿದೆ. ಈ ಧಾರಾವಾಹಿಯನ್ನು ವಾಹಿನಿಯು ನಿಷ್ಠೆಯಿಂದ ನಿರ್ಮಿಸಿದ್ದು, ಬಾಬಾ ಸಾಹೇಬರ ಜೀವನ ಮತ್ತು ಸವೆಸಿದ ಹಾದಿ ಪ್ರತಿಯೊಬ್ಬರಿಗೂ ಸ್ಫೂರ್ತಿ ನೀಡುತ್ತದೆ ಎಂಬುದನ್ನು ವಾಹಿನಿಯು ಬಲವಾಗಿ ನಂಬಿದೆ. ಈ ಕಲ್ಲನ್ನು ಹಾಕಿ. ಇದನ್ನೆಲ್ಲ ಎತ್ಕೊಳ್ಳಿ. ಹೊರಡಿ ಹೊರಡಿ ಬೇಗ. ಇಲ್ಲಿ ಏನ್ ಮಾಡ್ತಿದ್ದೆ ಅಂತಾದ್ರೂ ಹೇಳು. ಬೇರೇನೂ ಇಲ್ಲ. ಈ ಗುಂಡಿ ಮೂಲಕ ಆ ಭೀಮರಾವ್ ಬರೋ ರಸ್ತೆಯಲ್ಲಿ ರಾಹುಕೇತುನ ಬಿಡ್ತಾ ಇದ್ದೀನಿ. ತಿಳಿತು. ಅವನಿಗೆ ಪರೀಕ್ಷೆ ಬರೆಯಕ್ಕಾಗದೇ ಇರೋ ಥರ ಮಾಡೋ ಉಪಾಯ. ಹೌದು ಅಣ್ಣ, ಬನ್ನಿ ಏನಾಗತ್ತೆ ಅಂತ ನೋಡೋಣ. ಬನ್ನಿ. ಬಾ ಭೀಮರಾವ್, ನೀನು ಕಾಲೇಜಿಗೆ ಹೋಗ್ತಾ ಇರೋ ರಸ್ತೆನೇ ನಿನ್ನ ಜೀವನದ ಪರೀಕ್ಷೆ ಬರೆಯಕ್ಕೆ ಕಾಯ್ತಾ ಇದೆ. ಕೂರಿ ಹಳ್ಳಕ್ ಬಿದ್ದಾಯ್ತು. ಬನ್ನಿ ಮಕ್ಳ. ಅಯ್ಯಯ್ಯಯ್ಯಯ್ಯೋ, ನೀನು ಕೆಸರಲ್ಲಿ ಬಿದ್ಬಿಟ್ಟಿಯ ಭೀಮರಾವ್? ಅಯ್ಯೋ, ಇನ್ನು ಎಷ್ಟು ಆಳಕ್ ಬೀಳ್ತೀಯ ಭೀಮರಾವ್? ನೋಡಿದ್ರ ಇವನ್ ಬಟ್ಟೆ ಮೇಲೆ ಎಷ್ಟೊಂದು ಕೆಸರು ಅಂಟ್ಕೊಂಡ್ಬಿಟ್ಟಿದೆ. ಅಯ್ಯಯ್ಯಯ್ಯಯ್ಯೋ ಪಾಪ, ಈ ಸ್ಥಿತಿಲಿ ನೀನು ಪರೀಕ್ಷೆ ಬರೆಯೋಕ್ಕಾಗಲ್ವಲ್ಲ ಭೀಮರಾವ್? ನನ್ಗಂತೂ ತುಂಬಾ ಬೇಜಾರಾಗ್ತಿದೆ ಭೀಮರಾವ್ ನಿನ್ನ ಈ ಪರಿಸ್ಥಿತಿ ನೋಡಿ. ಆದ್ರೆ ನಾವ್ ಏನ್ ಮಾಡೋಕ್ ಸಾಧ್ಯ ಹೇಳು? ಪರೀಕ್ಷೆ ಬರೆಯೋಕೆ ಎಷ್ಟೆಲ್ಲ ಸಿದ್ಧತೆ ಮಾಡ್ಕೊಂಡಿದ್ಯೋ ಏನೋ ಪಾಪ, ಎಷ್ಟು ಕನ್ಸ್ಕೊಂಡಿದ್ಯೋ ಏನೋ ನೀನು ಈ ಪರೀಕ್ಷೆ ಫಲಿತಾಂಶ ನಂಬ್ಕೊಂಡು. ಎಲ್ಲಾನು ಮಣ್ಪಾಲಾಗೋಯ್ತಲ್ಲ. ನೀನು ಭವಿಷ್ಯನು ಸೇರ್ಕೊಂಡು. ನೋವಾಗ್ತಿದ್ಯಾ ಭೀಮರಾವ್? ನೋಡ್ಕೋ ನಿನ್ ದೇಹದ ಮೇಲಿರೋ ಗಾಯಗಳನ್ನ ನೋಡ್ಕೋ. ಇದು ನಿನ್ನ ಜೀವನಕ್ಕೊಂದು ಒಳ್ಳೆ ಪಾಠ ಆಗ್ಬೇಕು. ಪಾಠ ಅಂದ್ರೆ ಅರ್ಥ ಆಗುತ್ತಲ್ಲ? ಇದು ಕಾಲೇಜ್ಗೆ ಹೋಗೋ ರಸ್ತೆ ಇದೆಯಲ್ಲ, ಇದು ನೀನ್ ನಡೆಯೋಂತ ರಸ್ತೆ ಅಲ್ಲ.
ತಪ್ಪಾದ ದಾರಿಲಿ ನಡೆಯೋ ಪ್ರಯತ್ನ ಮಾಡ್ತಿದ್ಯಾ ನೀನೊಂದ್ ವೇಳೆ ತಪ್ಪ ದಾರಿಲಿ ನಡೆದ್ರೆ ದುರ್ಘಟನೆಗಳು ಸಂಭವಿಸುತ್ತೆ, ಎಡು ಬೀಳ್ತ್ಯಾ, ಮತ್ತೆ ನಿನ್ ಗಾಯ ಆಗುತ್ತೆ. ಇದ್ರಲ್ಲಿ ನಮ್ದೇನು ತಪ್ಪಿಲ್ಲ ಅಲ್ವಾ? ನಾವೇನ್ ತಪ್ಪು ಮಾಡಿಲ್ಲ. ಇಲ್ಲಿ ಕಲ್ಲು ಕಾಣಿಸ್ತಿದ್ಯಲ್ಲ, ಚಿಕ್ಕ ಚಿಕ್ಕ ಕಲ್ಲುಗಳು, ಇದರಿಂದಾನೇ ನಿನ್ ಗಾಯ ಆಗಿರೋದು. ಇದೆಲ್ಲ ನಿನ್ನ ಕರ್ಮದ ಫಲ ಅಂತ ತಿಳ್ಕೊ ಭೀಮ್ರಾವ್. ಹೇಗೆ ಅಂತ ಹೇಳೇನು? ನೀನು ಕೀಳು ವರ್ಗದವನಾಗಿದ್ರು ಓದ್ಬೇಕು, ಬರಿಬೇಕು, ದೊಡ್ಡವನಾಗ್ಬೇಕು, ಮೇಲ್ವರ್ಗದವರು ಸರಿಸಮನಾಗ್ಬೇಕು ಅಂತ ಕನ್ಸ್ಕೊಂಡು ದುಸ್ಸಾಹಸಕ್ಕೆ ಕೈ ಹಾಕೋ ಪ್ರಯತ್ನ ಮಾಡ್ದಲ್ಲ ನೀನು, ಅದರ ಪ್ರತಿಫಲ ಇದು. ಈ ಕೆಸರಿನ ರೂಪದಲ್ಲಿ ಗಾಯಗಳಾಗಿ ನಿನ್ ಮೈ ತುಂಬಿಕೊಂಡಿರೋದು. ಅನುಭವಿಸ್ಬೇಕು ನೀನ್ ಇದನ್ನ. ಇಲ್ಲೇ ಬಿದ್ದಿರೋ. ಮಹಿಪಾಲ, ನಿನ್ನ ಪರೀಕ್ಷೆಗೆ ಸಮಯ ಆಯ್ತು. ಸರಿ ಅಣ್ಣ. ಹೋಗು ಮನೆ, ಹೋಗು. ಪರೀಕ್ಷೆಯಲ್ಲಿ ಚೆನ್ನಾಗಿ ಬರೆದ್ ಬಾ. ಆಗ್ಲಿ ಅಪ್ಪ. ಒಳ್ಳೇದಾಗ್ಲಿ. ನೀನಿನ್ನು ಇಲ್ಲೇ ಬಿದ್ದು ಕೊಳಿತಿರು. ನೀನ್ ಪರೀಕ್ಷೆ ಬರೆಯೋದನ್ನ ಮರ್ತು ಬಿಡು. ನಡಿ ಮಗನೇ. ರಮಾ, ಇದ್ ತೆಗಿ ಸ್ವಲ್ಪ. ರಮಾ, ರಮಾ, ಏನಾದ್ರೂ ಹೇಳಿದ್ರ ನಂಗೆ? ಅವಾಗಿಂದ ನೋಡ್ತಿದ್ದೀನಿ, ಒಬ್ಳೆ ನಿಂತ್ಕೊಂಡು ನಗ್ತಿದ್ಯಾ. ಅಂದಾಗೆ ವಿಷಯ ಏನು? ನನ್ಗೂ ಹೇಳು. ಅಕ್ಕ ಮಾತ್ರ ಅಲ್ಲ, ನಿನಗ್ ಸ್ನೇಹಿತೆ ಕೂಡ ನಾನು. ಹೇಳು. ಇವತ್ತವರು ಪರೀಕ್ಷೆ ಬರೆಯಕ್ ಹೋಗಿದ್ದಾರೆ. ಎಲ್ಲ ಪರೀಕ್ಷೆಲೂ ಪಾಸ್ ಆಗ್ಬಿಟ್ರೆ ಅವ್ರು ಸ್ನಾತಕೋತ್ತರ ಪಡಿತಾರೆ. ಎಷ್ಟು ದೊಡ್ಡ ವ್ಯಕ್ತಿ ಆಗ್ತಾರಲ್ಲ ಅವರು ಡಿಗ್ರಿ ತಗೊಂಡ್ ಬಂದಾಗ ನಾನು ಈ ಸೀರೆ ಉಟ್ಕೋತೀನಿ. ಈ ಬಣ್ಣ ಅಂದ್ರೆ ಅವ್ರಿಗಿಷ್ಟ. ಅದಕ್ಕೆ ನಾನು ಅನ್ಕೊಂಡೆ ಈ ಸೀರೆನ ಅಚ್ಚುಕಟ್ಟಾಗಿ ಒಗ್ದಿಡೋಣ ಅಂತ. ಅವತ್ತಿನ ದಿನ ಉಟ್ಕೊಳ್ಳೋದಕ್ಕೆ. ನೀನ್ ಯಾವಾಗ್ಲೂ ಒಂದ್ ನಾಟಕ ಇದ್ದೇ ಇರುತ್ತಲ್ಲ. ಅಲ್ಲ ರಮಾಬಾಯಿ, ನೀನ್ ಹೇಳೋದ್ ನೋಡಿದ್ರೆ ನಿನ್ ಗಂಡ ಭೀಮ್ರಾವ್ ಈ ದೇಶಕ್ಕೆ ಇದೇ ಮೊದ್ಲು ಬರೋ ತರ ಹೇಳ್ತಿದ್ಯಾ. ಮತ್ತೆ ಇಡೀ ದೇಶದ ಜನಗಳೆಲ್ಲ ಏನೋ ಉತ್ಸವ ಮಾಡೋ ತರ ಹೇಳ್ತಿದ್ಯಾ. ನಂಜುಂಡಣ್ಣ, ನೀವೇನೂ ಯೋಚನೆ ಮಾಡ್ಬೇಡಿ. ನನ್ ಗಂಡನ ಯೋಗ್ಯತೆ ಬಗ್ಗೆ ನನಗ್ ಸಂಪೂರ್ಣ ನಂಬಿಕೆ ಇದೆ. ಅವ್ರ ಶ್ರಮ, ಅವ್ರ ಶ್ರದ್ಧೆ, ಅವ್ರಿಗೆ ವಿದ್ಯೆ ಮೇಲಿರೋ ಪ್ರೀತಿ, ಇವನ್ನೆಲ್ಲ ನೋಡಿ ನನಗ್ ಒಂದ್ ನಂಬಿಕೆ ಇದೆ. ಒಂದಿನ ನಿಜವಾಗ್ಲೂ ಇಡೀ ದೇಶನೇ ಇದನ್ನ ಕೊಂಡಾಡೋ ಹಾಗಾಗುತ್ತೆ. ನಂಜುಂಡಣ್ಣ, ನೀವು ನಮ್ಮಿಬ್ರು ಮಾಲೀಕರಿಗೂ ಏನೂ ಹೇಳೋ ಹಾಗಿಲ್ಲ. ನಾನೇನು ಹೇಳಲ್ಲ ಇವ್ರಿಗೆ. ಅಷ್ಟಕ್ಕೂ ನಿಮ್ಗೆ ಹೇಳಬೇಕು ಅಂತಿದ್ರೆ ಹೋಗಿ ಎಲ್ರಿಗೂ ಹೇಳ್ಕೊಂಡು ಬನ್ನಿ. ಅಷ್ಟು ಓದಿರೋ ದೊಡ್ಡ ವ್ಯಕ್ತಿ ತನ್ನ ಮನೇಲಿ ತನ್ನ ತಾಯಿನ ಹೇಗೆ ಕೆಲಸದೋಳ್ ಥರ ನೋಡ್ಕೊತಿದ್ದಾನೆ ಅಂತ. ಅಮ್ಮವ್ರೆ, ಕೊಡಿ ಇಲ್ಲಿ, ನಾನೇ ಒಣಗ ಹಾಕ್ತೀನಿ. ನಾನ್ ಮಾಡ್ಕೋತೀನಿ. ಅಯ್ಯೋ, ನಾನೇನು ಸುಟ್ಬಿಡ್ತೀನಾ? ಕೊಡಿ ಇಲ್ಲಿ.
ನಿಮ್ಮೇಲೆ ನಂಬಿಕೆ ಇಲ್ಲ ಅತ್ತೆ. ಬೇರೆಯವ್ರ ಭಾವನೆಗಳಿಗೆ ನಿಮ್ಮ ಹಠಕ್ಕೆ ಕೊಳ್ಳಿ ಇಡೋ ನೀವು ಈ ಸೀರೆನ್ ಕೊಟ್ರೆ ಬಿಟ್ಬಿಡ್ತೀರಾ ನೀವು? ಇದು ರಮಾ ಮತ್ತೆ ಅವಳ ಗಂಡನ ನಡುವೆ ಇರೋ ಸಂಬಂಧ. ನೀವು ಮಧ್ಯ ಬರಬೇಡಿ. ರಮಾತ್ಗೆ ಏನಾಯ್ತು? ಅದು 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 ಭೀಮಣ್ಣ ಹೋಗೋ ದಾರಿಲಿ ಆ ಮೇಘನಾಥ್ ಮತ್ತು ಅವ್ರ ಮಕ್ಕಳು ಪರೀಕ್ಷೆ ಬರೆಯೋದಕ್ಕೆ ನಿಮ್ಮೆಲ್ರಿಗೂ 3 ಗಂಟೆ ಸಮಯ ಇರುತ್ತೆ. ಅದಾದ ಮೇಲೆ 1 ನಿಮಿಷ ಕೂಡ ಜಾಸ್ತಿ ಇಲ್ಲ. ಗೊತ್ತಾಯ್ತಾ ನಿಮಗೆ? ಹಾ ಸರಿ, ಬರೆಯೋದನ್ನ ಶುರು ಮಾಡಿ ಬೇಗ. ಹೊರಗೋಗು ನೀನು. ಭೀಮಾ, ನಾನು ನಿನ್ನ ಒಳಗಡೆ ಪರೀಕ್ಷೆ ಬರೆಯೋದಕ್ಕೆ ಬಿಡೋಕ್ಕಾಗಲ್ಲ. ಯಾಕೆ? ನಾನು ಪರೀಕ್ಷೆ ಬರೆಯೋ ಹಾಗಿಲ್ಲ ಸರ್. ಅಯ್ಯೋ, ಯಾಕೆ ಅಂದ್ರೆ ಏನ್ ಹೇಳೋದು? ನೀನು ತಲೆಯಿಂದ ಕಾಲಿನವರೆಗೂ ಕೆಸರಲ್ಲಿ ಬಿದ್ದು ಬಂದಿದೀಯ. ಮತ್ತಿದೇನು, ನಿನ್ ಕೈಯಿಂದ ರಕ್ತ ಬೇರೆ ಬರ್ತಿದೆ. ಅಯ್ಯಯ್ಯಯ್ಯಯ್ಯೋ, ಇವಾಗ ಇಂಥ ಪರಿಸ್ಥಿತಿಯಲ್ಲಿ ನಾನ್ ನಿನಗೆ ಪರೀಕ್ಷೆನ ಬರೆಯೋದಕ್ಕೆ ಅನುಮತಿ ಕೊಡಕ್ಕಾಗಲ್ಲ. ಅಂದ್ರೆ ಈ ಬಟ್ಟೆಗೂ ಪರೀಕ್ಷೆ ಬರೆಯೋದಕ್ಕೂ ಏನ್ ಸಂಬಂಧ ಇದೆ ಸರ್? ಸಂಬಂಧ ಇದೆ. ರಕ್ತಕ್ಕೂ ಕೊಳಚೆಗೂ ಸಂಬಂಧ ಇದೆ ಭೀಮರಾವ್. ನಾನು ಈ ಕಾಲೇಜಿಗೆ ಬಂದಿರೋ ಹೊಸ ಪ್ರಿನ್ಸಿಪಲ್. ನಿನ್ನ ಬಗ್ಗೆ ಸಾಕಷ್ಟು ಕೇಳಿದ್ದೀನಿ. ನನಗೆ ಚೆನ್ನಾಗಿ ಗೊತ್ತಿದೆ ನೀನು ಪ್ರಿನ್ಸಿಪಲ್ ಆಫೀಸಿಗೆ ಬಂದು ಟೈಮ್ ವೇಸ್ಟ್ ಮಾಡ್ತೀಯಾ ಅಂತ. ನೀನು ಯಾವುದಾದ್ರೂ ಕಂಪ್ಲೇಂಟ್ ತಗೊಂಡು ನನ್ನ ಹತ್ರ ಬರೋಕ್ಕೆ ಮೊದಲು ನಾನೇ ಬಂದಿದ್ದೀನಿ. ಗಲಾಟೆ ಮಾಡಬೇಡಿ. ಬರೀ 3 ಗಂಟೆ ಇರೋದು ನಿಮ್ಮ ಹತ್ರ. ಸುಮ್ಮನೆ ಬಾಯ್ ಮುಚ್ಚೆ. ಸರ್, 1 ನಿಮಿಷ ಸರ್. ಸರ್ 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 ಪರೀಕ್ಷೆ ಶುರು ಆಗ್ತಿದೆ, ದಯವಿಟ್ಟು ನನ್ನ ಹೋಗೋದಕ್ಕೆ ಬಿಡಿ ಪ್ಲೀಸ್. ನನಗೂ ಗೊತ್ತು ಆಗಲೇ ಪರೀಕ್ಷೆ ಶುರುವಾಗಿದೆ ಅಂತ. ನೋಡಿ ಸರ್, ದಯವಿಟ್ಟು ನನ್ನ ಪರೀಕ್ಷೆ ಬರೆಯೋದಕ್ಕೆ ಬಿಡಿ. ನನಗೆ ಅನುಮತಿ ಕೊಡಿ. ಬೇಕಿದ್ರೆ ನಾನು ನಿಮ್ಮ ಹತ್ರ ಕೈ ಮುಗಿದು ಕೇಳ್ಕೊತೀನಿ. ನನ್ನ ಪರೀಕ್ಷೆ ಬರೆಯೋದಕ್ಕೆ ಬಿಡಿ ಸರ್. ನಾನು ಹೇಳಿದ್ ಕೇಳಿಸ್ತಾ ಇಲ್ವೋ? ಕೊಚ್ಚೆ ಗುಂಡಿಲ್ ಬಿದ್ದು ಬಂದಿದ್ಯಾ ನೀನು? ನಿನ್ನಂಥ ಕೆಳಜಾತಿಯವನಿಂದ ದೂರ ಇರೋವಂಥವ್ರು ನಾವು. ಅಂಥದ್ರಲ್ಲಿ ನಿನ್ನನ್ನು ಒಳಗೆ ಹೋಗಕ್ಕೆ ಬಿಡ್ತೀನಿ ಅಂತ ಅಂದ್ಕೊಂಡ್ಯಾ? ಇಷ್ಟೊಂದು ಗಲೀಜಾಗಿರೋ ನಿನ್ನನ್ನು ಪರೀಕ್ಷೆ ಬರೆಯೋದಕ್ಕೆ ಒಳಗಡೆಗೆ ಬಿಟ್ರೆ ಅಶುಚಿ ಆಗುತ್ತೆ. ಬೇರೆ ವಿದ್ಯಾರ್ಥಿಗಳಿಗೂ ಅಶುಭ ಆಗುತ್ತೆ. ಅಶುಭನ? ಏನ್ ಮಾತಾಡ್ತಾ ಇದ್ದೀರಾ ಸರ್ ನೀವು? ಏನಾಯ್ತು ಅವ್ರಿಗೆ? ಮೇಘನಾಥ್ ಅವ್ರು ಏನ್ ಮಾಡಿದ್ರು? ಅವರು ಭೀಮಣ್ಣನ ಕೊಚ್ಚೆ ಗುಂಡೆಯಲ್ಲಿ ಬೀಳ್ಸಿದ್ರು. ಮತ್ತೆ ಅವ್ರ ಬಟ್ಟೆ ಎಲ್ಲ ಕೊಚ್ಚೆಯಿಂದ ಗಲೀಜಾಗೋಯ್ತು. ಅವ್ರು ಬಿದ್ದಿದ್ರಿಂದ ಅವ್ರ ಮೈಯೆಲ್ಲ ರಕ್ತ ಬರ್ತಿತ್ತು. ಆದ್ರೆ ಅಲ್ಲಿ ಮೇಘನಾಥ್ ಅವರು ಇದ್ರು. ಅದಕ್ಕೆ ನಾನು ಅಲ್ಲಿಂದ ಬೇಗ ಇಲ್ಲಿಗೆ ಓಡ್ ಬಂದೆ ರಮಾತ್ಗೆ. ಎಷ್ಟು ಕೊಬ್ಬೊಳಗೆ ನನ್ನ ಮುಂದೆನೆ
ಗಂಡನ್ ಡಿಗ್ರಿ ತಗೊಳಕ್ಕೆ ಈ ಸೀರೆ ಉಟ್ಕೊಂಡು ಹೋಗ್ತೀನಿ ಅಂತಾಳೆ. ಜೀಜಾಬಾಯಿ, ನಿನ್ನಲ್ಲಿ ಧೈರ್ಯ, ಹಠ, ಹುಂಬುತನ ಎಲ್ಲ ಇದೆ. ನೀನೀಗ ಹೇಗೆ ರಮನ್ ಸೀರೆನ ಕಾಲಲ್ಲಿ ತುಡಿತಾ ಇದೆಯೋ ಹಾಗೆ ಒಂದಿನ ಭೀಮಾ ಮತ್ತೆ ರಮಾ ಇವರಿಬ್ರು ಅಹಂಕಾರನ ತುಳ್ದಾಕೋ. ಸರ್, ಭೀಮ್ರಾವ್ ಒಬ್ಬ ಬುದ್ಧಿವಂತ ವಿದ್ಯಾರ್ಥಿ. ಇಲ್ಲಿ ಪ್ರಿನ್ಸಿಪಲ್ ನೀನಾ ನಾನಾ? ನಾನು ಅಂದಮೇಲೆ ನಿರ್ಧಾರ ನಾನೇ ಮಾಡ್ತೀನಿ. ದಯವಿಟ್ಟು ದೊಡ್ಡ ಮನ್ಸು ಮಾಡಿ ಸರ್, ದಯವಿಟ್ಟು ದೊಡ್ಡ ಮನ್ಸು ಮಾಡಿ. ನೋಡಿ, ನಾನು ತುಂಬ ಕಷ್ಟಪಟ್ಟಿದ್ದೀನಿ ಈ ಪರೀಕ್ಷೆಗೋಸ್ಕರ. ದಯವಿಟ್ಟು ಪರೀಕ್ಷೆ ಬರೆಯೋದಕ್ಕೆ ಅನುಮತಿ ಕೊಡಿ ಸರ್. ನೀವಿಲ್ಲೇ ನನ್ನ ತಡಿಬೇಡಿ. ನಾನು ತಡೆದಿದ್ದೀನ ನಿನ್ನ? ಏನ್ ನಿನ್ನ ಮಾತಿನ ಅರ್ಥ? ನಾನೇನು ನಿನ್ನನ್ನು ತಡೆದಿಲ್ಲ. ನಿಯಮ ಏನಿದೆಯೋ ಅದನ್ನು ಪಾಲಿಸ್ತಾ ಇದ್ದೀನಿ ಅಷ್ಟೇ. ನನ್ನ ಹತ್ರ ವಾದ ಮಾಡೋದು ಬಿಟ್ಟು ಹೊರಗೆ ಹೋಗಿ ನಿಂತ್ಕೊ ಹೋಗು. ಪ್ಯೂನ್ ಹತ್ರ ನೀರಿಸ್ಕೊಂಡು ಮೈಗೆ ಬಟ್ಟೆಗೆ ನೀರು ಹಾಕೋದಕ್ಕೆ ಹೇಳಿ ಮೈನ ಬಟ್ಟೆನ ಶುಚಿ ಮಾಡಿಕೊಂಡು ಆಮೇಲೆ ಒಳಗೆ ಹೋಗಿ ಪರೀಕ್ಷೆ ಬರಿ. ಸರ್, ಇರೋದೇ ಸ್ವಲ್ಪ ಸಮಯ, ಅದರಲ್ಲಿ ಇಷ್ಟೆಲ್ಲ ಹೇಗೆ ಮಾಡಿ? ನಾನು ಅರ್ಥ ಮಾಡ್ಕೊಡಿ. ದಯವಿಟ್ಟು ನನ್ನ ಒಳಗೆ ಬಿಡಿ ಸರ್. ಪರೀಕ್ಷೆ ಬರೆಯೋದಕ್ಕೆ ಬಿಡಿ ಸರ್. ಹಣೆ ಬರಹ. ಸರ್, ನೀವು ದೊಡ್ಡ ತಪ್ಪು ಮಾಡ್ತಿದ್ದೀರಾ. ಸರ್, ನಿಮಗೆ ಅಷ್ಟೊಂದು ಕಷ್ಟ ಅನ್ನಿಸ್ತಿದ್ರೆ ನೀವು ರಾಜೀನಾಮೆ ಪತ್ರ ಕೊಡಬಹುದು. ಬೇಡ ಬೇಡ ಸರ್. ನಾನು ಈಗಲೇ ಬಟ್ಟೆ ಶುಚಿ ಮಾಡ್ಕೊಂಡು ಬರ್ತೀನಿ. ಈಗಲೇ ಬರ್ತೀನಿ ಸರ್. ಜಯರಾಮ, ಇವನಿಗೆ ನೀರು ಹಾಕು. ರೀ, ನಾವು ಭೀಮ್ಭಾವ್ ಅವ್ರ ಕಾಲೇಜ್ ಹತ್ರ ಹೋಗೋಣ. ಅವ್ರು ತೊಂದ್ರೆಲಿದ್ದಾರೆ. ರಮಾನು ಹೋಗಿದ್ದಾಳೆ. ಲಕ್ಷ್ಮಿ, ರಮ ಹೋಗಿದ್ದಾಳಲ್ವಾ? ಅವಳು ಎಲ್ಲದನ್ನು ನೋಡ್ಕೋತಾಳೆ. ನೀನು ಚಿಂತೆ ಮಾಡಬೇಡ. ಅದ್ರ ಬದಲು ನನಗೇನನ್ಸುತ್ತೆ ಅಂದರೆ, ನಾನು ಹೊರಗಡೆ ಹೋಗಿ ಕೆಲಸ ಹುಡ್ಕೋತೊಡೋದು. ಭೀಮನ್ ಪರೀಕ್ಷೆ ಚೆನ್ನಾಗಾಗಬೇಕು. ಭೀಮ ಮತ್ತು ರಮ ಅಲ್ಲಿ ಗಮನ ಕೊಟ್ಟಿರ್ತಾರೆ. ಅದಕ್ಕೆ ನಾವಿಬ್ರು ಕೆಲಸ ಮಾಡಿ ದುಡ್ಡು ಸಂಪಾದನೆ ಮಾಡಬೇಕು. ಆನಂದ, ನೀನ್ ಹೂ ಅಂದ್ರೆ ನಾನು ನಿಮ್ಮಿಬ್ರ ಜೊತೆ ಬರ್ತೀನಿ ಕೆಲಸ ಹುಡ್ಕಕ್ಕೆ. ಬೇಡಮ್ಮ, ನೀವು ಮನೇಲೇ ಇರಿ, ನಾವೆಲ್ಲ ನೋಡ್ಕೋತೀವಿ. ನನ್ ಗಂಡ ಇನ್ನೂ ಮನೆ ಕಡೆ ಬಂದಿಲ್ಲ. ನಾನ್ ಸುಮ್ಮನೆ ಕೂತ್ಕೊಂಡು ತಿನ್ಕೊಂಡಿದ್ರೆ ನೀವಿಬ್ರು ಏನ್ ಅನ್ಕೋಬೇಡ. ಮತ್ತೆ ರಮಾ ಲಕ್ಷ್ಮಿ ಇಬ್ರು ಸೇರ್ಕೊಂಡು ನನ್ನನ್ನ ಸುಮ್ಮನೆ ಹಂಗ್ಸೋದು ಬೇಡ. ನಂಗಿದೆಲ್ಲ ಕೇಳಕ್ ಆಗಲ್ಲಪ್ಪ. ಅಮ್ಮ, ಸಾಕು, ನಿಲ್ಸು. ಅತ್ತೆ, ಏನ್ ಮಾಡ್ತಾ ಇದ್ದೀರಾ ನೀವು?